ಸಿಎಂ ಡಿಕೆ ಶಿವಕುಮಾರ್ಗೆ ಡಿ ಬಾಸ್ ಫ್ಯಾನ್ಸ್ ಕಾಟ ಕೊಟ್ಟಿದ್ದಾರೆ. ಸಿಎಂ ಭಾಷಣದ ವೇಳೆ ಡಿ ಬಾಸ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ದರ್ಶನ್ ಅಭಿಮಾನಿಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಡಿ ಬಾಸ್ ಫ್ಯಾನ್ಸ್ ಕಾಟ ಕೊಟ್ಟಿರೋದು. ಮುಖ್ಯಮಂತ್ರಿಯವರು ಭಾಷಣವನ್ನು ಮಾಡುತ್ತಿದ್ದಾಗ ಡಿ ಬಾಸ್ ಅಂತ ಫ್ಯಾನ್ಸ್ ಘೋಷಣೆಯನ್ನು ಕೂಗಿದ್ದಾರೆ. ರಾಮನಗರದ ಚಾಮುಂಡೇಶ್ವರಿ ಕರಗೋತ್ಸವದಲ್ಲಿ ಒಂದು ಘಟನೆ ನಡೆದಿರೋದು. ನಿಮ್ಮ ಡಿ ಬಾಸ್ಗೆ ಪಬ್ಲಿಕ್ನಲ್ಲಿ ಮಾತಾಡೋಕ್ಕಾಗಲ್ಲ, ಈ ಥರ ಮಾಡಿ ಹಾಳು ಮಾಡ್ಕೋತಿದ್ದೀರಾ, ಅಂದ್ರೂ ನೀವು ಕೇಳ್ತಾ ಇಲ್ಲ. ಕೊನೆಗೆ ಡಿ ಬಾಸ್ನೇ ಕಟ್ಕೊಂಡು ಹೋಗಿ ಅಂತ ಸಿಎಂ ಗರಂ ಆಗಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಸಿಎಂ ಮಾತನಾಡುತ್ತಿದ್ದಾಗ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಿದ್ದಾರೆ. ನಮಸ್ಕಾರ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ, ತಾಳ್ಮೆಯಿಂದ ಇರಿ. ಆಯ್ತು, ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ್ಲಾ? ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ನಮಸ್ಕಾರ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ, ತಾಳ್ಮೆಯಿಂದ ಇರಿ. ಆಯ್ತು, ಸುಮ್ಮನಿರಿ. ರಾಮನಗರದಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಡಿ ಬಾಸ್ ಅಂತ ಘೋಷಣೆ ಕೇಳಿ ಬಂದಿರೋದು. ಇನ್ನು ಇದೇ ಕಾರ್ಯಕ್ರಮಕ್ಕೆ ನಟಿ ರಚಿತಾರಾಮ್ ಸಹ ಹೋಗಿದ್ರು. ಇನ್ನು ಮುಖ್ಯಮಂತ್ರಿ ಅವರು ಬರುವುದಕ್ಕೂ ಸಹ ಮುಂಚೆ ನಟ ಕಿಚ್ಚ ಸುದೀಪ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ರು. ಇನ್ನು ಸಿಎಂ ರವರು ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗೋತ್ಸವದಲ್ಲಿ ಈ ಒಂದು ಘಟನೆ ನಡೆದಿರೋದು. ಬಹಳ ಅದ್ದೂರಿಯಾಗಿ ಚಾಮುಂಡೇಶ್ವರಿ ಕರಗೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಸೆಲೆಬ್ರಿಟಿಗಳು ಸಹ ಭಾಗಿಯಾಗಿದ್ದರು. ರಾಮನಗರದಲ್ಲಿ ನಡೆದಂತಹ ಕರಗೋತ್ಸವ ಇದು. ನಮಸ್ಕಾರ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ, ತಾಳ್ಮೆಯಿಂದ ಇರಿ. ಆಯ್ತು, ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ್ಲಾ? ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಇರಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ನಮಸ್ಕಾರ.
ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ತಾಳ್ಮೆಯಿಂದ ಇರಿ.